ಶಿರಾನಗರದ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮಾಲೀಕ ಪ್ರಭು ಮಾತನಾಡಿ, ಗ್ರಾಹಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸಿಲಿಂಡರ್ ಸಿಗುತ್ತೋ ಸಿಗಲ್ವೋ ಎನ್ನುವ ಭೀತಿಯಲ್ಲಿ ಅವಶ್ಯಕತೆ ಇಲ್ಲದಿದ್ದರೂ ಎಲ್ಲರೂ ಏಕಕಾಲದಲ್ಲಿ ಸಿಲಿಂಡರ್ ಬುಕಿಂಗ್ ಮಾಡುವುದರಿಂದ ಸರ್ವರ್ ಬಿಸಿಯಾಗಿ ಯಾರಿಗೂ ಸಿಗ್ತಾ ಇಲ್ಲ. ಪ್ರತಿ ಕುಟುಂಬದವರಿಗೂ ತಪ್ಪದೆ ತಿಂಗಳಿಗೊಂದು ಗ್ಯಾಸ್ ಸಿಲಿಂಡರ್ ನೀಡುತ್ತೇವೆ. ನಿರಂತರವಾಗಿ ನೀವು ಡಯಲ್ ಮಾಡುತ್ತಿದ್ದರೆ ಬುಕಿಂಗ್ ಸಿಗುತ್ತದೆ. ಯಾರು ಆತಂಕ ಪಡಬೇಡಿ. ಸದ್ಯಕ್ಕೆ ಅಡಿಗೆ ಅನಿಲ ಪೂರೈಕೆಗೆ ಮೊದಲ ಆದ್ಯತೆ ನೀಡಿ, ತದನಂತರ ವಾಣಿಜ್ಯ ಬಳಕೆಗೆ ಅನಿಲವನ್ನ ನೀಡಲಾಗುತ್ತದೆ. ಆ ಕಾರಣಕ್ಕೋಸ್ಕರ ವಾಣಿಜ್ಯ ಸಿಲಿಂಡರ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬರುತ್ತದೆ ಎಂದು ತಿಳಿಸಿದರು. ನಮಸ್ಕಾರ, ನಾನು ಶಿರಾದ ಪ್ರಭು ಎಂಟರ್ಪ್ರೈಸಸ್ ಇಂಡಿಯನ್ ಗ್ಯಾಸ್ ವಿತರಕರು ಮಾಲೀಕ ಪ್ರಭು ಮಾತಾಡ್ತಿದ್ದೇನೆ. ಸೊ ತಮಗೆಲ್ಲರಿಗೂ ಈ ಒಂದು ವಿನಂತಿ ಮಾಡೋದೇನೆಂದರೆ, ಈಗ ನಮಗೆಲ್ಲರೂ ತಾವೆಲ್ಲರೂ ಗ್ಯಾಸಿನ ಸರಬರಾಜು ಬಗ್ಗೆ ಹಲವಾರು ಒಂದು ಡೌಟ್ಗಳನ್ನು ನಿಮಗೆ ಹೊಂದಿದ್ದೀರಾ. ಸೊ ಆ ಕಾರಣದಿಂದಾಗಿ ನಿಮಗೆ ಸಿಲಿಂಡರ್ ಬರುತ್ತೋ ಇಲ್ವೋ ಅನ್ನೋ ಒಂದು ಭಯದಿಂದಾಗಿ ನೀವು ಪ್ಯಾನಿಕ್ ಬುಕ್ಕಿಂಗ್ ಅಂತ ಕರಿತೀವಿ, ಅದನ್ನು ಆ ಥರ ಬುಕ್ಕಿಂಗ್ ಮಾಡ್ತೀರಿ. ಅದನ್ನು ದಯವಿಟ್ಟು ನಿಲ್ಲಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಮಾಮೂಲಿ ಅಡುಗೆ ಅನಿಲ ಮನೆ ಬಳಕೆಗೆ ಏನು ಉಪಯೋಗಿಸ್ತೀರಾ, ನಿಮ್ಗೆ ಯಾರಿಗೂ ತೊಂದರೆ ಇಲ್ಲ. ನಾವು ಕಳೆದ 37 ವರ್ಷದಿಂದ 1989ರಿಂದ ನಾನು ಇಲ್ಲಿ ಡಿಸ್ಟ್ರಿಬ್ಯೂಟರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಇರ್ತಕ್ಕಂಥ ಗ್ರಾಹಕರಿಗೆ ಅದಕ್ಕೆ ಬೇಕಾಗಿರುವಂಥ ಸಂಪೂರ್ಣ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಸರ್ಕಾರದಿಂದ ಅಡುಗೆನೆಲ್ಲ ಸರಬರಾಜು ಕೂಡ ಮಾಮೂಲಿ ಅಂತ ಇದೆ, ಯಾವುದೇ ಇದಿಲ್ಲ. ಆದರೆ ಹೋಟೆಲ್ ಬಳಕೆಗೆ ಮಾತ್ರ ಅದನ್ನು ಸ್ಟಾಪ್ ಮಾಡಿದರು. ಸೊ ಆ ಕಾರಣ ಸುದ್ದಿ ನೋಡಿಬಿಟ್ಟು ನೀವೇನು ಮಾಡ್ತೀರಿ, ಪ್ಯಾನಿಕ್ ಬುಕ್ಕಿಂಗ್ ಮಾಡ್ತೀರಿ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಆಫೀಸಲ್ಲಿ ಬಂದು ಕೇಳಿದ್ರು ಕೂಡ ಇಲ್ಲಿ ನಮ್ಮ ಸರ್ವರು ಡೌನ್ ಇರ್ತವೆ. ಯಾಕೆ ಅಂತ ಹೇಳಿದ್ರೆ, ಒಂದೇ ಸಲ ಗ್ರಾಹಕರು ಎಲ್ಲ ಮುಗಿಬಿದ್ದು ಬುಕ್ಕಿಂಗ್ ಮಾಡ್ತಾ ಇರೋದ್ರಿಂದ ಇದು ಹೆಡ್ ಆಫೀಸ್ನಲ್ಲಿ ಇರ್ತಕ್ಕಂಥ ಸರ್ವರು, ನಮ್ಮ ಆಫೀಸ್ನಲ್ಲಿ ಇಲ್ಲ ಸರ್ವರು. ಸೊ ಹೆಡ್ ಆಫೀಸ್ನಲ್ಲಿ ಬುಕ್ಕಿಂಗ್ ಮಾಡುವಾಗ ನೀವು ಮಾಡುವಂಥ ಟೈಮಲ್ಲಿ ಸರ್ವರು ಕ್ರ್ಯಾಶ್ ಆಗುತ್ತೆ ಅಥವಾ ಟ್ರಾಫಿಕ್ ಜಾಮ್ ರೀತಿ ಆಗುತ್ತೆ. ಸೊ ಹಂಗಾಗಿ ಅದು ಕೆಲಸ ಮಾಡೋದಿಲ್ಲ. ಇಲ್ಲಿ ಬಂದು ಕೇಳಿದ್ರು ಕೂಡ ನಾವು ನಮ್ಮ ಸಿಸ್ಟಮ್ನಲ್ಲಿ ಓಪನ್ ಮಾಡಿದ್ರೆ ಅದು ಓಪನ್ ಆಗೋದಿಲ್ಲ. ಸೊ ಹಂಗಾಗಿ ನೀವು ಆ ಥರ ಆತಂಕ ಬೇಡ, ನಿಧಾನವಾಗಿ ಬುಕ್ ಮಾಡಿ. ಮನೆಯಲ್ಲೇ ಬುಕ್ ಮಾಡಿ. ಮನೆಯಲ್ಲಿ ಬುಕ್ ಮಾಡಿದ್ರು ಕೂಡ ಏನು ಮಿಸ್ಡ್ ಕಾಲ್ ಬುಕ್ಕಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಕಂಟಿನ್ಯೂಸ್ ಬುಕ್ ಮಾಡಿ. ಆಮೇಲೆ ಸಾಧ್ಯವಾದಷ್ಟು ಸಂಜೆ ಮೇಲೆ 6-7 ಗಂಟೆ ನಂತರ ಬೆಳಗಿನ ಜಾವ 7 ಗಂಟೆ 8 ಗಂಟೆವರೆಗೂ ಬುಕ್ ಮಾಡಿ, ಬೇಗ ಆಗುತ್ತೆ. ಆಮೇಲೆ ನಿರಂತರವಾಗಿ ಟ್ರೈ ಮಾಡಿ. ಒಂದು ಸಲ ಟ್ರೈ ಮಾಡಿ ಸರ್ ತೊಗೊಳ್ತಿಲ್ಲ, ಕಟ್ಟಾಗ್ತಿದೆ ಅನ್ನೋದು ಬೇಡ. ನಿರಂತರವಾಗಿ 10, 15 ಸಲ 20 ಸಲ ಈ ಥರ ಕಂಟಿನ್ಯೂಸ್ ಟ್ರೈ ಮಾಡ್ತಾನೇ ಇರಿ. ಅದು ಎಷ್ಟು ಸಲ ಆದರೂ ಪರವಾಗಿಲ್ಲ, ನಿಮಗೆ ಬುಕ್ಕಿಂಗ್ ಆಗುತ್ತೆ. ಬುಕ್ಕಿಂಗ್ ಆದಮೇಲೆ ನಿಮಗೊಂದು SMS ಅಥವಾ ಒಂದು ಮೆಸೇಜ್ ಬರುತ್ತೆ, ವಾಟ್ಸಪ್ ಇದು. ಸೊ ಅದನ್ನು ಇಟ್ಕೊಳ್ಳಿ. ಅದಾದಮೇಲೆ ಒಂದು 2-3 ದಿನದೊಳಗಾಗಿ ನಿಮಗೆ DSC ನಂಬರ್ ಅಂತ ಬರುತ್ತೆ, OTP ಥರ. ಅದು ಬಂದ ಮೇಲೆ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ನಾವು ಸಿಲಿಂಡರನ್ನು ಎಂದಿನಂತೆ ನಾವು ಸಪ್ಲೈ ಮಾಡ್ತೀವಿ. ಯಾರೂ ಕೂಡ ನೀವು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಸಹಕಾರ ನಮಗೆ ಬೇಕು. ಅದರಲ್ಲೂ ಹಳ್ಳಿಗಳಲ್ಲಿ ದಯವಿಟ್ಟು ಯಾರು ಡೆಲಿವರಿ ಬಾಯ್ಸ್ಗೆ ಫೋರ್ಸ್ ಮಾಡಬೇಡಿ, ನಮಗೆ ಸಿಲಿಂಡರ್ ಕೊಟ್ಟೋಗು ಹಾಗೆ ಹೀಗೆ ಅಂತ. ದಯವಿಟ್ಟು ಬುಕ್ ಮಾಡಿ. ಫಸ್ಟ್ ಬುಕ್ ಮಾಡಿದ ತಕ್ಷಣ ನಿಮಗೆ ಬಿಲ್ ಬರುತ್ತೆ. ಬಿಲ್ ಬಂದಮೇಲೆ ನಿಮ್ಮ ಮನೆಗೆ ಮಾಮೂಲಿ ಅಂತ ತಂದು ಕೊಡ್ತಾರೆ. ದಯವಿಟ್ಟು ಇದಕ್ಕೆಲ್ಲರಿಗೂ ಎಲ್ಲದಕ್ಕೂ ಸಹಕರಿಸಬೇಕು ಅಂತ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಸರ್, ಈಗ ನೀವು ಹೇಳ್ದಂಗೆ ಗ್ರಾಹಕರಿಗೆ ಮನೆಗೆ ಡೊಮೆಸ್ಟಿಕ್ ಸಿಲಿಂಡರ್ ಸಿಗ್ತಾ ಇದೆ. 1 ದಿನ 2 ದಿನ ಲೇಟ್ ಆದ್ರೂ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತೀರಾ. ಈಗ ಜನಗಳಿಗೆ ಆತಂಕ ಎಲ್ಲಿ ಉಂಟಾಗಿರೋದು ಅಂದ್ರೆ, ನಮ್ಮ ಮಾಧ್ಯಮಗಳು ನೋಡಿ ಹೋಟ್ಲುಗಳು ಬಂದ್ ಆಗ್ತಿದೆ, ಹೋಟ್ಲುಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ ಅಂತ. ಈ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಮಾಡೋ ಸಮೇತ ನೀವೇ ತಾನೆ, ಮತ್ತೆ ಯಾಕೆ ಅವ್ರಿಗೆ ಸಪ್ಲೈ ಮಾಡ್ತಾ ಇಲ್ವಾ? ಇಲ್ಲ, ಸರ್ಕಾರ ಏನಾಯ್ತು, ಈ ಒಂದು ಯುದ್ಧದ ಕಾರಣದಿಂದಾಗಿ ನಮ್ಮಲ್ಲಿ ಏನು ಒಂದು ಸ್ಟಾಕ್ ಅಂತ ಏನು ಮೇಂಟೈನ್ ಮಾಡಬೇಕು ಇಡೀ ದೇಶಕ್ಕಾಗುವಷ್ಟು ಅದನ್ನು ಅವ್ರ ಲೆಕ್ಕಾಚಾರ ಹಾಕಿ, ಅದು ಇವಾಗ ಉದಾಹರಣೆಗೆ ನಮ್ಮ KRS ಡ್ಯಾಮಲ್ಲಿ ನೀರಿದೆ. ಈಗ ಮಳೆ ಕಮ್ಮಿ ಆಯಿತು ಅಂತಂದ್ರೆ ಏನು ಮಾಡ್ತಾರೆ, ಮೊದಲನೇ ಆದ್ಯತೆ ಕುಡಿಯೋ ನೀರಿಗೆ, ಆನಂತರ ಇರಿಗೇಷನ್ಗೆ, ಆನಂತರ ಇಂಡಸ್ಟ್ರೀಸ್ಗೆ ಅಲ್ವೇ. ಅದೇ ರೀತಿ ಇದು ಕೂಡ ಮೊದಲನೇ ಆದ್ಯತೆ ಗೃಹ ಬಳಕೆಗೆ. ಸೊ ಜನಸಾಮಾನ್ಯರಿಗೆ ಏನೂ ತೊಂದರೆ ಆಗದಂತೆ ಮೊದಲು ಡೊಮೆಸ್ಟಿಕ್ ಸಿಲಿಂಡರ್ಸ್ನ ಕೊಡ್ತಾರೆ. ಅದಾದಮೇಲೆ ಸರ್ಪ್ಲಸ್ ಇದ್ದಾಗ ಹೋಟೆಲ್ ಕಮರ್ಷಿಯಲ್ನವರು ಕೊಡ್ತಾರೆ. ಸೊ ಕಮರ್ಷಿಯಲ್ದು ಏನಾಯಿತು, ಈಗ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಆ ಒಂದು ಲೆಕ್ಕಾಚಾರ ಇಟ್ಕೊಂಡು ಅದನ್ನು ಟೆಂಪ್ರವರಿ ತಾತ್ಕಾಲಿಕವಾಗಿ ಹೋಟೆಲ್ ಸಪ್ಲೈಸ್ನ ನಿಲ್ಲಿಸಿದ್ದಾರೆ. ಸೊ ಈಗ ಇಷ್ಟರಲ್ಲೇ ಏನಾದರೂ ಸಪ್ಲೈ ಚೆನ್ನಾಗಿ ಆಗೋದು ಸ್ಟಾರ್ಟ್ ಆದರೆ ಬಹುಶಃ ಅವ್ರಿಗೂ ಕೊಡ್ಬೋದು. ಬಟ್ ನಮಗೆ ಬರೋದು ಏಜೆನ್ಸಿಗೆ, ಡೊಮೆಸ್ಟಿಕ್ಕು ನಮಗೆ ಬರುತ್ತೆ, ಕಮರ್ಷಿಯಲ್ಲು ನಮಗೆ ಬರುತ್ತೆ. ಕಮರ್ಷಿಯಲ್ ಸೇಲ್ಸ್ ಕಡಿಮೆ, ನಮ್ಮ ಊರಲ್ಲಿ ಕಡಿಮೆ ಇದೆ ಬಿಡಿ. ಬಟ್ ಇಡೀ ದೇಶದ ಲೆಕ್ಕ ಹಾಕಿ ಹೋಟೆಲ್ದು ನಿಲ್ಲಿಸಿದ್ರು. ಆ ಹೋಟೆಲ್ನವ್ರಿಗೆ ಯಾವಾಗ ಸಪ್ಲೈ ಇಲ್ಲ ಅನ್ನೋ ಸುದ್ದಿ ಮಾಧ್ಯಮದಲ್ಲಿ ಹರಡ್ತೋ, ಜನಗಳೇನು ಅನ್ಕೊಂಡ್ಬಿಟ್ರು, ನಮಗೂ ಬರಲ್ವೇನೋ ಅಂದ್ಕೊಂಡು ಆ ಒಂದು ಹೆದರಿಕೆಯಿಂದಾಗೇ ಈ ಥರ ಬುಕ್ಕಿಂಗ್ ಜಾಸ್ತಿ ಆಗಿರೋದು.
ಆದರೆ ಮಾಮೂಲಿ ಮನೆಗಳಿಗೆ ಹೋಗ್ತಾನೆ ಇದೆ. ನಮ್ದು ಇವತ್ತು ಬುಕ್ ಮಾಡಿದ್ರೆ ಏನು ಕೇವಲ 3-4 ದಿನದಲ್ಲೇ ಅವ್ರ ಮನೆಗೆ ಹೋಗ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು ಸರ್, ಅದೊಂದು ಜನಗಳಿಗೆ ಅರಿವು ಮೂಡಿಸಿದ್ರು.